ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಾನು. ಬಿಜೆಪಿಯ ವಕ್ತಾರೆ ಆಗಿರುವಂತಹ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಂತಿ ಮೇಡಮ್, ಈಗ ಈ ಕಾಲ್ ತುಳಿತದ ಬಗ್ಗೆ ನಿಮ್ಗೆ ಸಹಜವಾಗಿ ಅಪ್ಡೇಟ್ ಇದ್ದೇ ಇದೆ. ಕಾರಣ ಹೇಗಾಯಿತು ಏನಾಯಿತು ಅಂತ ಗೊತ್ತೇ ಇದೆ. ಬಟ್ ಇದನ್ನು ರಾಜಕೀಯವಾಗಿ ನೋಡ್ತಾ ಇದ್ದಾರೆ. ಅಲ್ಲಿನ ಆಡಳಿತ ಪಕ್ಷ ಇದಕ್ಕೆ ಷಡ್ಯಂತ್ರವನ್ನು ಮಾಡಿದೆ, ಕುಮ್ಮಕ್ಕನ್ನು ನೀಡಿದೆ, ಹಾಗಾಗಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿಸ್ತು, ಕರೆಂಟ್ ಕಟ್ ಮಾಡಿಸ್ತು ಅಂಥೇಳಿ ಇದನ್ನು ರಾಜಕೀಯವಾಗಿ ನೋಡ್ತೀರಾ ಅಥವಾ ಒಬ್ಬ ಸ್ಟಾರ್ ನಟನಿಗೆ ಸೇರಿದಂಥ ಅಭಿಮಾನಿಗಳಂತ ನೋಡ್ತೀರಾ? ಈ ಥರದ ಒಂದು ಘಟನೆ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಯಾವತ್ತೂ ಪೊಲಿಟಿಕಲ್ ರ್ಯಾಲಿಯಲ್ಲಿ ಆಗಿದ್ದು ನನಗೆ ನೆನಪಿಲ್ಲ. ಪೊಲಿಟಿಕಲ್ ರ್ಯಾಲಿ ನಾವು ಈಗ ನರೇಂದ್ರ ಮೋದಿಯವರು 2013ರಿಂದ ಸರಿಸುಮಾರು 465 ರ್ಯಾಲಿ ಆಗಿದೆ. ಲಕ್ಷಾಂತರ ಜನ ಸೇರಿದ್ದಾರೆ. ಹೌದು. ಎಲ್ಲೂ ನನ್ನ ಗಮನಕ್ಕಂತೂ ಬಂದಿಲ್ಲ ನಮ್ಮಲ್ಲಿ, ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದು ಮೊದಲ ಬಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಖಂಡಿತವಾಗಲೂ ಇದರಲ್ಲಿ ಇಂಟೆಲಿಜೆನ್ಸ್ ಹಾಗೂ ಪೊಲೀಸ್ ಗೌರ್ಮೆಂಟ್ದು ಪಾತ್ರ ಖಂಡಿತ ಇದೆ. ಯಾಕಂದರೆ ಒಂದು ಸ್ಟಾರ್ ನಟ ಸೇರುವಾಗ ಎಷ್ಟು ಜನ ಸೇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರು 10-15 ಸಾವಿರ ಅಂತ ಹೇಳಿದ್ದಾರೆ, 30 ಸಾವಿರ ಆಗಿದೆ. ಆದರೆ ಒಂದು ನಟನಾಗಿ ಅವ್ರು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಅದು ಖಂಡಿತ ಅವ್ರ ಕಡೆ ತಪ್ಪಿರ್ಬೋದು. ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ. ಯಾಕಂದರೆ ಒಂದು ಟೈಮ್ ನಿಗದಿ ಆದಮೇಲೆ 1 ಅವರ್ 2 ಅವರ್ ಲೇಟ್ ಆಗ್ಬೋದು, 3 ಅವರ್ ಲೇಟ್ ಆಗ್ಬೋದು, 6-7 ಅವರ್ ಲೇಟ್ ಆಗೋದಿದೆಯಲ್ಲ, ಅದು ಅಷ್ಟು ಸರಿಯಲ್ಲ. ಆದರೆ ಅವರು ನಾನೀಗ ನೋಡ್ಕೊಂಡು ಬಂದೆ ಬರುವಾಗ ನ್ಯೂಸಲ್ಲಿ, ಫಸ್ಟ್ ಅವ್ರು ಕೇಳಿರೋದು ಪ್ಲೇಸ್ ಬಂದು ಒಂದು ಲೈಟ್ ಹೌಸ್ ಇಲ್ಲ ಬಸ್ ಸ್ಟಾಪ್ ಅಂತ ಕೇಳಿದ್ರಿಂದ, ಅದು ವಿಶಾಲವಾದ ಜಾಗ, 30-40 ಸಾವಿರ ಜನ ಸೇರಿರುವ ಜಾಗ. ಆ ಜಾಗದಲ್ಲಿ ಇವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನು ಅವರು ಇದು ಮಾಡಿದರು. ಹಾಗೆ ವಿಜಯ್ ಅವ್ರದ್ದು ಟ್ವಿಟರ್ ನಾನು ನೋಡ್ಕೊಂಡು ಬಂದೆ. ಅವರು ಹೇಳಿದ್ದಾರೆ ಎಲ್ಲವನ್ನು. ಒಂದಂತೂ ಸತ್ಯ, ಯಾವುದೇ ಒಂದು ಈ ಥರ ಆದಾಗ, ಈ ಯಾವಾಗ ಮೊನ್ನೆ ರೀಸೆಂಟಾಗಿ ಜೂನ್ 4ಕ್ಕೆ ಆಯ್ತಲ್ಲ ನಮ್ಮಲ್ಲಿ, ಹೌದು ಜೂನ್ 4ಕ್ಕೆ RCB ತುಳಿತದ್ದು ಇನ್ನೂ ಹಾಗೆ ಕಣ್ಣಲ್ಲಿದೆ ನಮಗೆ. ಅದೇ ಶಾಕ್. ಇದು ಅದಕ್ಕಿಂತ ದೊಡ್ಡದಲ್ವ ಸರ್? 39-40 ಜನ ಅಂದರೆ ಏನಿದು? ಯಾವ ಥರ ಇದು? ಒಂದು ಗೌರ್ಮೆಂಟ್ ಖಂಡಿತವಾಗ್ಲೂ ಇದಕ್ಕೆ ಜವಾಬ್ದಾರಿ ತಗೊಳ್ಳೇಬೇಕು. ಅವರು ಪೊಲಿಟಿಕಲ್ ಇನ್ವಾಲ್ವ್ ಆಗಿರೋದನ್ನ ಪೊಲಿಟಿಕಲ್ ಇರ್ಬೋದು, ಆದರೆ ಇಷ್ಟು ದೊಡ್ಡ ಸಭೆ ನಡೀತಾ ಇರುವಾಗ ಕರೆಂಟ್ ಕಟ್ ಮಾಡುವಂಥದ್ದು ಏನಿದೆ? ಪೊಲಿಟಿಕಲ್ ಏನೇ ಇರಲಿ, ಸಭೆ ಅಂತ ನಡೀತಾ ಇರುವಾಗ ಆ ಸಭೆಯಲ್ಲಿ ಕರೆಂಟೇ ಇಲ್ಲದಾಗ ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅಥವಾ ಯಾರು ಶತ್ರುಗಳಿದ್ದಾರೋ, ಅಲ್ಲಿ ಯಾರಿದ್ದಾರೋ ಯಾರು ಗೊತ್ತಾಗಲ್ಲ, ಯಾವ ವಿಷಯ ಅಂತ ಗೊತ್ತಾಗಲ್ಲ. ಈಗ ಇಂಥ ಒಂದು ಸಭೆ ನಡೀತಾ ಇರುವಾಗ ಕರೆಂಟ್ ಹೋಗೋದು ಬೇರೆ, ಪರ್ಪಸಾಗಿ ಕಟ್ ಮಾಡೋದು ಬೇರೆ. ಅಂದರೆ ಈ ಮಾತಿನ ಅರ್ಥ ಈಗ ವಿಜಯ್ ಅವರ ಪರ ವಹಿಸ್ಕೊಂಡು ಮಾತಾಡ್ದಂಗೆ ಕಾಣಿಸ್ತಾ ಇದೆ ಯಾಕೋ ನನಗೆ. ನೋಡಿ, ವಿಜಯ್ ಅವರ ಪರ ಅಂತ ನಾನು ಯಾವತ್ತೂ ಇಲ್ಲ. ನಾನು ಹೇಳ್ತಾ ಇರೋದು, ಯಾವುದೇ ಒಂದು ವೀವರ್ಸ್ ನೋಡ್ತಾ ಇರ್ತಾರೆ. ನಾನೀಗ ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ವಿಜಯ್ ಅವರು ನಮಗೆ ವಿರೋಧಿ ಏನೇ ಆಗಿದ್ರು, ವಿಜಯ್ ತಪ್ಪಿದ್ರೆ ವಿಜಯರು ತಪ್ಪೇ, ಗೌರ್ಮೆಂಟ್ ತಪ್ಪಿದ್ರೆ BJP ಥರ ಗೌರ್ಮೆಂಟ್ ಎಲ್ಲ ಕಡೆ ಇದು ನಡೀತಾ ಬಂದಿದೆ. ಅವರು ಇಷ್ಟು ಸೀರಿಯಸ್ ಆ ಜನಗಳ ಬಗ್ಗೆ ತಗೊಳ್ಳೋದೇ ಇಲ್ಲ ಅಂತ ನಾನು ಸ್ಟ್ರೈಟ್ ಅವೇ ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಇದ್ದು ದೊಡ್ಡ ಪಾತ್ರ ಇದೆ. ವಿಜಯ್ ಪರವ ನಾನು ಮಾತಾಡ್ತಾ ಇಲ್ಲ. ಆದರೆ ಯಾವುದೇ ವಿಜಯ್ ಈಗ ಒಂದು ಅಪ್ರೂವಲ್ ತಗೊಂಡಿದ್ದಾರೆ, ಅಥವಾ ಒಂದು ಸಭೆ ಮಾಡೋಕ್ಕೆ ಒಂದು ಏನದು ಪರ್ಮಿಷನ್ ತಗೊಂಡಿದ್ದಾರೆ, ಅಲ್ಲಿ ಪರ್ಪಸಾಗಿ ಕರೆಂಟ್ ಕಟ್ ಮಾಡ್ತಾರಂದರೆ ಅದು ತಪ್ಪೇ. ನಾನು ಅದರ ಬಗ್ಗೆ ಖಂಡಿತವಾಗ್ಲೂ ಅವರು ನಾವು ಎಲ್ಲರೂ ಅದನ್ನು ತಿಳ್ಕೊಬೇಕಾಗಿದೆ. ಒಂದು ಸಭೆ ಒಂದು 50-40 ಸಾವಿರ ಜನ ಸೇರಿದ ಜಾಗದಲ್ಲಿ ಪರ್ಪಸ್ ಆಗಿ ಒಂದು ಗೌರ್ಮೆಂಟ್ ಕರೆಂಟ್ ಕಟ್ ಮಾಡುತ್ತಂದ್ರೆ ಅದು ತಪ್ಪು. ಅದು ನಾನು ಹೇಳ್ತೀನಿ. ಹೇಳ್ತಾ ಇದ್ರಿ ಬಿಜೆಪಿ ರಾಜ್ಯ ಅಂತ ಮೆನ್ಷನ್ ಮಾಡಿದ್ರಿ ನೀವು. ಹೌದು, ಬಿಜೆಪಿ ಆಡಳಿತದ ಲಿಸ್ಟ್ ಇದೆ ಮೇಡಮ್, ನಂತರ ಆಮೇಲೆ ಕೊಡ್ತೀನಿ. ನಾನು ಕೊಡಿ ನೀವು. ಆದ್ರೆ ನಾನು ಮೊದಲೇ ಹೇಳಿದ್ದೀನಿ, ಈವರೆಗೂ ಯಾವತ್ತು ನರೇಂದ್ರ ಮೋದಿ ಅವರು 436 ರ್ಯಾಲಿ ಮಾಡಿದ್ದಾರೆ ಈ 2013ರಿಂದ. ಅವರು ಪ್ರಧಾನಮಂತ್ರಿಯಿಂದ ಘೋಷಣೆ ಆಗುವ ಮೊದಲು ಇಡೀ ಒಂದು ಚುನಾವಣೆಯ ಜವಾಬ್ದಾರಿನ ಅವ್ರು ಹೊತ್ತಿದ್ದಾರೆ. ಎಷ್ಟು ರ್ಯಾಲಿ ಮಾಡಿದ್ದಾರೆ, ಎಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ. ಯಾವ್ದಾದ್ರು ಒಂದು ಈ ತರ ಕಪ್ಪು ಚುಕ್ಕೆ ಇದೆಯಾ? ನೋಡಿ, ಇದಕ್ಕೂ ಕೂಡ ಎಲ್ಲವನ್ನೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ನಾವು ಜನ ಸೇರಿದ್ದಾರೆ. ಪಾಪ ನಾನು ಈ ವಾಹಿನಿ ಮುಖಾಂತರ ಆ 39 ಜನ ಯಾರು ಸೇರಿದ್ದಾರೆ ಅವರ ಕುಟುಂಬಕ್ಕೆ ನಿಜವಾಗ್ಲೂ ದುಃಖವನ್ನು ಭರಿಸುವ ಶಕ್ತಿ ಕೊಡ್ಲಿ. ಹಾಗೆ ಆ ಗಾಯಾಳುಗಳು ಯಾರಿದ್ದಾರೆ ಅವ್ರು ಬೇಗ ಶೀಘ್ರ ಗುಣಮುಖವಾಗಲಿ ಅಂತ ಈ ವಾಹಿನಿ ಮುಖಾಂತರ ಮತ್ತೆ ಕೇಳ್ಕೊತೀನಿ. ಆದರೆ ಗೌರ್ಮೆಂಟ್ ಅನ್ನೋದಿದೆಯಲ್ಲ, ದಯವಿಟ್ಟು ಇದನ್ನು ಅವ್ರ ಮೇಲೆ, ವಿಜಯ್ ಮೇಲೆ, ಅವ್ರ ಮೇಲೆ ಅಲ್ಲ, ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು